ಆ ಪುಟ್ಟ ಕುಟುಂಬ ಒಂದು ಪುಟ್ಟ ಅತಿಥಿಗಾಗಿ ಕಳೆದ 9 ತಿಂಗಳಿಂದ ಕಾಯುವಿಕೆಯಲ್ಲಿದ್ರು. ಕುಂತ್ರು ನಿಂತ್ರು ಆ ಮಗು ಯಾವಾಗ ಬರುತ್ತೆ, ನಮ್ಮ ಜೊತೆಗೆ ಯಾವಾಗ ಖುಷಿಯನ್ನ ಹಂಚಿಕೊಳ್ಳುತ್ತೆ ಅಂತ ಹೇಳಿ ಕಾಯ್ತಾ ಇದ್ರು. ಆದ್ರೆ ಈ ಆಸ್ಪತ್ರೆ ವೈದ್ಯರ ಎಡವಟ್ಟಿನಿಂದಾಗಿ ಖುಷಿಯಲ್ಲಿರಬೇಕಾದಂತಹ ಪೋಷಕರು ಹಾಗೂ ಇಡೀ ಕುಟುಂಬದ ವರ್ಗ ಈಗ ಕಣ್ಣೀರಲ್ಲಿ ಕೈ ತುಳಿತಾ ಇದೆ. ಅಷ್ಟಕ್ಕೂ ಆ ಆಸ್ಪತ್ರೆ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪ ಏನು, ಇವರಿಗೆ ಯಾವ ರೀತಿಯಾದಂತಹ ನಷ್ಟ ಆಯ್ತು, ಬನ್ನಿ ನೋಡ್ಕೊಂಡು ಬರೋಣ. ಅಯ್ಯೋ, ಈ ಸಾವು ನ್ಯಾಯವೇ? ಜಗತ್ತು ನೋಡುವ ಮೊದಲೇ ಕಣ್ಮುಚ್ಚಿದ ಕಂದಮ್ಮ ಆಸ್ಪತ್ರೆ ನಿರ್ಲಕ್ಷ್ಯಕ್ಕೆ ಬಲಿಯಾಯ್ತಾ ಹಸುಗೂಸು. ಕೆಸಿ ಜನರಲ್ ಆಸ್ಪತ್ರೆ ರಣಾಂಗಣ, ವೈದ್ಯರ ವಿರುದ್ಧ ಕುಟುಂಬಸ್ಥರ ಆರೋಪ. ಆಕ್ರೋಶ, ಸಿಟ್ಟು, ಸೆಡವು, ಕಣ್ಣೀರು, ಗೋಳಾಟ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಕಂಡು ಬಂದ ದೃಶ್ಯ ಇದು. ಚೊಕ್ಕಸಂದ್ರದ ವಿನೂತಾ ಡೆಲಿವರಿಗಾಗಿ ನಿನ್ನೆ ಕೆಸಿಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆದ್ರೆ ಆಕೆಗೆ 9 ಮಾಸಗಳು ತುಂಬಿದ್ರು ವೈದ್ಯರು ಲೇಟ್ ಆಗಿ ಡೆಲಿವರಿ ಡೇಟು ಕೊಟ್ಟಿದ್ರು. ಆರಂಭದಲ್ಲಿ ನಾರ್ಮಲ್ ಡೆಲಿವರಿಗೆ ವೈದ್ಯರು ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಅದಾಗದೇ ಇದ್ದಾಗ ಸಿಸೇರಿಯನ್ ಮಾಡಿಸಿದ್ದಾರೆ. ಆದ್ರೆ ಮಗು ಬದುಕಲಿಲ್ಲ. ವಿಳಂಬವಾಗಿ ಡೆಲಿವರಿ ಮಾಡಿಸಿದ್ದಕ್ಕೆ ಮಗು ಹೊಟ್ಟೆಯಲ್ಲೇ ಮೃತಪಟ್ಟಿದೆ ಅಂತ ಕುಟುಂಬಸ್ಥರು ಆರೋಪಿಸಿ ಗಲಾಟೆ ಮಾಡಿದ್ರು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ನಡೆಸುವ ಸಂದರ್ಭದಲ್ಲಿ ಮಗು ಸಾವನ್ನಪ್ಪಿರುವಂತಹ ಪ್ರಕರಣ ನಡೆದಿದೆ. ಸೊ ಸಂಬಂಧಿಕರು ಕೂಡ ಆಸ್ಪತ್ರೆಯಲ್ಲಿ ಇದ್ದಾರೆ. ಜೊತೆಗೆ ಸಂಬಂಧಿಕರ ಪ್ರಶ್ನೆ ಹೇಗಾಯಿತು ಈ ನಿರ್ಲಕ್ಷ್ಯ ಅನ್ನುವಂಥದ್ದು. ಒಂದು ಕಡೆಯಿಂದ ನಾರ್ಮಲ್ ಡೆಲಿವರಿಯೇ ಆಗುತ್ತೆ ಅನ್ನುವಂಥದ್ದು ಹೇಳಿದ್ರು. ಆದ್ರೆ ಅದಾದ ಬಳಿಕ ಇಲ್ಲ ಸಿಸೇರಿಯನ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ತಕ್ಷಣಕ್ಕೆ ಮಗು ಸಾವನ್ನಪ್ಪಿದೆ. ಸೊ ಹುಟ್ಟಿದ ತಕ್ಷಣ ಮಗು ಸಾವನ್ನಪ್ಪಿರೋದ್ರಿಂದ ಕುಟುಂಬಸ್ಥರು ಕೂಡ ಆಕ್ರೋಶಿತರಾಗಿದ್ದಾರೆ. ನಿನ್ನೆಯಿಂದ ಕೇಳ್ಕೊಂಡಿದ್ದೀವಿ ಸಿಜಾರಿಂಗ್ ಮಾಡಿ ಅವಳಿಗೆ ನೋವು ಬರಲಿಲ್ಲ ಅಂದರೆ ಪರವಾಗಿಲ್ಲ, ಅವಳು ಮುಗ್ದಿದೆಯಲ್ಲ ಡೇಟು ಮಾಡಿಬಿಡಿ ಅಂತ ಕೇಳ್ಕೊಂಡು ಕೊನೆಗೂ ಕರ್ಕೊಂಡೋಗಿದ್ದಲ್ಲ ಎಲ್ಲ ಕುಯ್ದಾಕ್ಬಿಟ್ಟವಳೆ. ಕುಯ್ದೆ ಆಮೇಲೆ ಕೊನೆ ಫೈನಲಲ್ಲಿ ಹೋಗೋಳಲ್ಲಿ ಮಗ ತೆಗಿಯಕ್ಕೆ ಏನು ಮಾಡ್ಬೇಕು, ಮಗ ನೋಡೋಕೆ ಹೆಂಗಿದೆ ಅಂತ ನಮ್ಗೆ ಹೊಟ್ಟೆ ಹೊರತಾಯ್ತು. ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಕೆಸಿ ಜನರಲ್ ಆಸ್ಪತ್ರೆ ವೈದ್ಯ ಮೋಹನ್ ಸ್ಪಷ್ಟನೆ ಕೊಟ್ಟಿದ್ದು, 2 ದಿನದಲ್ಲಿ ಇದರ ಆಂತರಿಕ ವರದಿ ಕೈ ಸೇರಲಿದೆ. ವೈದ್ಯರ ನಿರ್ಲಕ್ಷ್ಯ ಇದ್ರೆ ಖಂಡಿತ ಕ್ರಮ ಕೈಗೊಳ್ತೇವೆ ಅಂದ್ರು. ಈಗ ಅವರು ಬಂದು ಸಿಸೇರಿಯನ್ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರೇ, ನಮ್ದೇನು ತಪ್ಪಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ನಮ್ಮ ವೈದ್ಯರು. ಅದಕ್ಕೆ ಏನು ಮಾಡಿದೆ, ಏನು ಇದು ಲೀಗಲ್ ಆಗಿ ಏನಿದೆ ನೀವು ದೂರು ಕೊಡಲಿ, ಅವರು ತನಿಖೆ ಆಗುತ್ತೆ. ತನಿಖೆಯಲ್ಲಿ ವೈದ್ಯರ ನಿರ್ಲಕ್ಷ್ಯತೆ ಇದ್ರೆ ಖಂಡಿತ ನಾವು ಮೇಲಧಿಕಾರಿ ಆಯುಕ್ತರಿಗೆ ಇವ್ರ ಬಗ್ಗೆಲ್ಲ ಇಲಾಖಾ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀವಿ. 8ನೇ ತಾರೀಕು ಡೇಟ್ ಇದ್ದಿದ್ದು, 8ನೇ ತಾರೀಕು ಡೆಲಿವರಿ ಆಗಲಿಲ್ಲ, ಪೈನ್ ಬಂದಿಲ್ಲ ಅವಳಿಗೆ. ನಿನ್ನೆ 11 ಗಂಟೆ 10:30 11 ಗಂಟೆಗೆ ಹಾಸ್ಪಿಟಲ್ಗೆ ಬಂದಿದ್ದೀವಿ ನಾವು. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ನೋವು ಬಂದಿಲ್ಲ ಅವಳಿಗೆ. ಪೈನ್ ಬರೋ ಇಂಜೆಕ್ಷನ್ ಕೊಟ್ಟಿದ್ದಾರೆ. ರಾತ್ರಿ ಪೈನ್ ಬಂದಿದೆ, ಬಂದ್ರೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಹಾಗೆ ಮಾಡ್ಕೊಂಡು ಸುಮ್ಮನೆ ಆಗಿದ್ದಾರೆ. ಇವಾಗ ನೋಡಕ್ ಹೋದ್ರೆ ಮಗು ಗಲೀಜ್ ನೀರು ಕುಡಿದ್ಬಿಟ್ಟಿದೆ ಅನ್ಬಿಟ್ಟು ಸಿಸೇರಿಯನ್ ಮಾಡಿದ್ರು. ಈ ಮಗು ಇಲ್ಲ, ತೀರೋಗ್ಬಿಟ್ಟಿದೆ ಅಂತಿದ್ದಾರೆ. ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಸದ್ಯ ವೈದ್ಯರ ವಿರುದ್ಧ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರು ನಿರ್ಲಕ್ಷ್ಯದ ಪ್ರಕರಣವನ್ನು ದಾಖಲಿಸಿದ್ದಾರೆ. ಅತ್ತ ಹೆತ್ತ ತಾಯಿಗೆ ಇನ್ನೂ ತನ್ನ ಕಂದಮ್ಮ ಬದುಕಿಲ್ಲ ಅನ್ನೋ ವಿಚಾರ ತಿಳಿದಿಲ್ಲ. ಈ ಹಸುಗೂಸು ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವನ್ನಪ್ಪಿದ್ರೆ ಖಂಡಿತ ವೈದ್ಯರ ವಿರುದ್ಧ ಕ್ರಮ ಅತ್ಯಗತ್ಯ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.